ನಾನು ನಿಮಗೆ ದಿಯಾ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳಿದ್ದೆ ಅಲ್ವಾ, ಇದು ಕೂಡ ಅದಕ್ಕೆ ರಿಲೇಟೆಡ್. ದಿಯಾ ಕಾಣೆ ಆದಮೇಲೆ ಜಯದೇವ್ ಈ ಹುಡುಗಿ ಜೊತೆ ಓಡಾಡ್ತಾ ಇದ್ದ. ಈಗ ಈ ಹುಡುಗಿನೂ ಕಾಣೆ ಆಗಿದ್ದಾಳೆ. ಅದಕ್ಕೇ ಏನಾದರೂ ಲಿಂಕ್ ಸಿಗ್ಬೋದಾ ಅಂತ ಡೀಟೇಲ್ಸ್ ಕೇಳಿದೆ. ಯಾಕೋ ಇದು ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಾ ಇದೆ. ಹೌದು ಮೇಡಮ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ತಿದೆ. ಜೊತೆಗೆ ಒಂಥರ ವಿಚಿತ್ರನೂ ಕೂಡ. ಇಬ್ಬರದು ಸೇಮ್ ಎಕ್ಸ್ಪೀರಿಯನ್ಸ್ ಮೇಡಮ್. ಇಬ್ಬರೂ ಕಾಣೆ ಆಗಿದ್ದಾರೆ, ಆದರೆ ಇಬ್ಬರು ಕಡೆಯವರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಏನು ಮಾಡೋದು ಮೇಡಮ್? ಅವ್ನು ಫಾಲೋ ಮಾಡೋದಾ? ಬೇಡ, ನಾನು ಹೇಳೋವರೆಗೂ ಏನೂ ಮಾಡೋಕ್ಕೆ ಹೋಗ್ಬೇಡಿ. ವೇಟ್ ಫಾರ್ ಮೈ ಆರ್ಡರ್ಸ್. ಇನ್ನು ನೀವು ಹೊರಡಿ. ಥ್ಯಾಂಕ್ ಯು. ಓಕೆ ಮ್ಯಾಮ್. ನೋಡಿ, ನಾನು ಹೇಳಿಲ್ವಾ, ಇಲ್ಲೇನೋ ನಡೆದಿದೆ, ಪ್ಲೀಸ್ ಹೆಲ್ಪ್ ಮಾಡಿ. ಹಾಗಲ್ಲ ಜೀವ ಅವರ, ನೀವು ಅವತ್ತು ಬಂದು ಮಾತಾಡಿ ಹೋಗೋದ್ಮೇಲೆ ಅಕ್ಕೋರ ಹತ್ರ ಮಾತಾಡಿದೆ. ಅಕ್ಕೋರು ಕೂಡ ನೀನು ಈ ಕೇಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಬಿಕಾಸ್ ಪರ್ಸನಲ್ ಅಜೆಂಡಾ ಆಗತ್ತೆ ಅಂತ ಹೇಳಿದರು. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ. ನೋಡಿ, ನಿಮ್ಮನ್ನು ನಂಬ್ಕೊಂಡೆ ನಾನು ಬಂದಿದ್ದೀನಿ. ಬೇಕಾದರೆ ಅಕ್ಕನ ಹತ್ರ ನಾನು ಮಾತಾಡ್ತೀನಿ. ಸರಿ ಆಯಿತು, ಇವಾಗ ಮನೆಗೆ ಬನ್ನಿ. ಮನೆಗಾ? ಯಾಕೆ? ಹೇಳ್ತೀನಿ ಬನ್ನಿ. ಮಾವ, ಫ್ರೆಶ್ ಫಿಲ್ಟರ್ ಕಾಫಿ. ಓ, ಥ್ಯಾಂಕ್ ಯು. ಅತ್ತೆ, ಏನಾಯ್ತು? ಏನಾಯ್ತು ಮುಂದಕ್ಕಿನಿ? ಯಾಕೆ ಸೀರಿಯಸ್ ಆಗಿದೆಯಾ? ಇವತ್ತು ತರಕಾರಿ ತೊಗೊಂಡು ಬರ್ತಿದ್ನ, ಅವನು ಜಯದೇವ್ ಸಿಕ್ಕಿದ್ದ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ ರೀ. ನಾವೆಲ್ಲ ಸೇರಿ ಅವನ ಮನೆ ಹಾಳು ಮಾಡಿಬಿಟ್ವಂತೆ. ಅವನ ಮನೆ ಬಿಟ್ಟು ಹೋಗೋಕ್ಕೂ ನಾವೇ ಕಾರಣ ಅಂತ ಹೇಳ್ತಾನೆ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೀನು ಯಾಕೆ ಅವನ ಜೊತೆ ಮಾತಾಡಕ್ಕೆ ಹೋದೆ? ವಿಷಜಂತು ಅವನು. ದುಷ್ಟರಿಂದ ದೂರ ಇರು ಅಂತ ದೊಡ್ಡವ್ರು ಹೇಳಿಲ್ವಾ? ನಾವು ಅವನಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು ನಮಗೆ. ಓ, ನಾನು ಯಾಕ್ರಿ ಅವನ ಹತ್ರ ಮಾತಾಡಕ್ಕೆ ಹೋಗ್ಲಿ? ನನ್ನ ಪಾಡಂಗೆ ನಾನು ಅವನು ನೋಡಿಬಿಟ್ಟು ಇಗ್ನೋರ್ ಮಾಡಿ ಬರ್ತಾ ಇದ್ದೆ. ಅವನು ಬಿಡಬೇಕಲ್ಲ, ಹಿಂದೆ ಬಂದು ಮಾತಾಡ್ತಾ ಇದ್ದ. ಎಷ್ಟು ಅಸಹ್ಯವಾಗಿ ಮಾತಾಡ್ದ ಗೊತ್ತಾ? ಅಲ್ಲ, ನಾವು ಸಂಬಂಧಿಕರು ಅನ್ನೋ ಒಂದು ಪರಿಜ್ಞಾನ ಬೇಡ ಅವನಿಗೆ. ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅಲ್ಲ ರೀ, ನಮ್ಮ ಅಳಿಯಂದ್ರೆ ಎಷ್ಟು ಒಳ್ಳೆ ವ್ಯಕ್ತಿ, ನಮ್ಮ ಪಾರ್ಥ ಮುತ್ತಿನಂತ ಹುಡುಗ. ಅಂಥ ಮನೇಲಿ ಇವನಂತವ್ರು ಹುಟ್ಟಿದಾರಲ್ಲ, ನನಗೆ ಅದೇ ಅರ್ಥ ಆಗಬೇಕು. ಅವನು ಹಾಗೆ ಐತೆ. ಅವನ ಬಾಯಲ್ಲಿ ಒಂದು ಒಳ್ಳೆ ಮಾತನ್ನೋದೇ ಬರೋದಿಲ್ಲ. ಅಂಥವನ ಮಾತಿಗೆಲ್ಲ ನೀವು ಮನ್ಸು ಕೆಡ್ಸ್ಕೋಬೇಡಿ ಅತ್ತೆ, ಬಿಟ್ಟಾಕಿ. ಅದು ಹಂಗಲ್ಲ ಮಹಿ, ಆ ಪದ್ಮ ಇದ್ದಾಳಲ್ಲ, ಅವಳು ನನ್ನ ಜೊತೆ ಇದ್ಲು. ಅವ್ರೇನು ಅಂದ್ಕೊಂಡಿರಲ್ಲ ನಮ್ಮ ಬಗ್ಗೆ. ನಂಗೊಂಥರ ಅವಮಾನ ಆಗೋಯ್ತು ರೀ. ನಿನಗೆ ಯಾಕೆ ಅವಮಾನ ಆಗಬೇಕು? ಅವನಿಗಾಗಬೇಕು. ಯಾರು ನಾಲ್ಗೆ ಜಾರಿ ಮಾತಾಡ್ತಾರೋ ಅವ್ರು ಚಿಕ್ಕವ್ರಾಗ್ತಾರೆ, ಕೇಳಿಸ್ಕೊಂಡವ್ರಲ್ಲ. ಹೌದತ್ತೆ, ಅವನು ಆಡಿರೋ ಮಾತುಗಳಿಂದ ನಮ್ಮ ಬೆಲೆ ಏನು ಕಡಿಮೆ ಆಗಲ್ಲ, ಅವನ ಬೆಲೆನೇ ಕಡಿಮೆ ಆಗೋದು. ಅದಕ್ಕೆ ಹೇಳಿದ್ದು ಜೀವನ್ಗೆ ಅವನ ತಂಟೆಗೆ ಹೋಗಬೇಡ ಅಂತ. ಈಗ ನೋಡು, ಕೆಣಕಿ ರೊಚ್ಚಿಗೆ ಹೆಪ್ಸಿದ್ದಾನೆ.